ಗೈಸ್ ನೋಡಿ ಇಲ್ಲಿ ಗದ್ದೆಗೆ ಬಿದ್ದಿದೆ ನೀರು. ಇಲ್ಲಿಂದ ನದಿಯಲ್ಲಿ ಫುಲ್ ಆಗಿ. ಗೈಸ್ ಗುಡ್ ಮಾರ್ನಿಂಗ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತಲೇ ಅನ್ಕೊಂಡಿದ್ದೇನೆ. ಗೈಸ್ ಇವತ್ತು ಹುಷಾರಿಲ್ಲ, ನನಗೆ ತುಂಬ ಗಂಟಲು ನೋವು ಮತ್ತು ಶೀತ ಕೂಡ ಆಗಿದೆ. ಫುಲ್ಲು ತಲೆನೋವು ಈಚೆಲ್ಲ. ಮದ್ದು ತರಲಿಕ್ಕೆ ಹೇಳಿದ್ದೇನೆ ಹಸ್ಬೆಂಡ್ ಹತ್ರ. ಮಳೆ ಗೈಸ್ ಎಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ. ಹಾಗೆ ಜ್ವರ ಕೂಡ ಒಂಥರ ಬಂದ ಹಾಗೆ ಆಗ್ತದೆ, ಒಂಥರ ಚಳಿ ಆಗ್ತದೆ ಒಳಗಡೆ. ಹಾಗೆ ಇವತ್ತು ಎದ್ದದ್ದು ಕೂಡ ಲೇಟೇ, ತುಂಬ ಲೇಟಾಗಿ ಎದ್ದಿದ್ದೇನೆ. ಬೆಳಿಗ್ಗೆ ಆಗಲಿಲ್ಲ ನನಗೆ ತಲೆನೋವಲ್ಲಿ ಎದ್ದಲಿಕ್ಕೆ. ಹಾಗೆ ಇವತ್ತು ಮಳೆವೇ ಗೈಸ್, ನಿನ್ನೆ ಸ್ಟಾರ್ಟ್ ಆದ ಮಳೆ ಬಿಡಲೇ ಇಲ್ಲ. ಮಳೆ ಬರ್ತಾನೆ ಉಂಟು, ಬಿಸಿಲು ಎಂಬುದಿಲ್ಲ ಇವತ್ತು. ಹಾಗೆ ಗೈಸ್ ಇವತ್ತು ಬೆಂಡೆಕಾಯಿ ಪದಾರ್ಥ ಮತ್ತು ಇದು ಸಿಗಡಿ ಹುಡಿ ಉಂಟಲ್ಲ, ಚಿಕ್ಕ ಸಿಗಡಿ, ಅದು ಹುಡಿ ಸಿಗಡಿ ಸಿಗ್ತದಲ್ಲ, ಅದು ಮಾಡುವ ಅಂತೇಳಿ. ಮತ್ತು ಮೀನು ನಿನ್ನೆ ಎಲ್ಲ ಫ್ರೈ ಮಾಡಿದ್ವಿ. ನಿನ್ನೆ ಸಂಜೆ ಕೂಡ ಮೀನು ಬಳೆಗೆ ಸಿಕ್ಕಿತ್ತು ಗೈಸ್, ಅದನ್ನು ನಾನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು ಇವತ್ತು ಬೆಳಿಗ್ಗೆ ಕೂಡ 2 ದೊಡ್ಡ ಮೀನು ಸಿಕ್ಕಿದೆ. ತಿಗೂರ್ ಅಂತ ಹೇಳ್ತಾರೆ, ನಿಮ್ಮ ಇದರಲ್ಲಿ ಭಾಷೆಯಲ್ಲಿ ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ, ಬಟ್ ನಿಮ್ಮ ಭಾಷೆಯಲ್ಲಿ ಅಂತ ಹೇಳ್ತಾರೆ ಅಂತೇಳಿ ನಮಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ಸಿಕ್ಕಿದೆ ಗೈಸ್, ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಅದು. ಹಾಗೆ ವ್ಲಾಗನ್ನು ಇವತ್ತು ಸ್ಟಾರ್ಟ್ ಮಾಡಿದ್ದೇನೆ. 10:10 ಆಯಿತು. ಫುಲ್ಲು ಕತ್ತಲಾಗಿದೆ ಗೈಸ್, ಹೊರಗಡೆ ಫುಲ್ಲು ಕತ್ತಲೆ. ಬಂದು ತೋರಿಸ್ತೇನೆ. ಗೈಸ್ ನದಿಯಲ್ಲಿ ನೀರು ಕೂಡ ಸ್ವಲ್ಪ ಜಾಸ್ತಿ ಆಗಿದೆ, ನಿನ್ನೆಗಿಂತ ಸ್ವಲ್ಪ ಜಾಸ್ತಿ ಆಗಿದೆ. ನಾನು ಹೋಗಲಿಲ್ಲ ಆ ಕಡೆಗೆ. ಇನ್ನು ನೀರಿನ ಹತ್ತಿರ ಹೋದರೆ ಮತ್ತೆ ಶೀತ ಜ್ವರ ಅಂತೇಳಿ ಇನ್ನೂ ಕೂಡ ಜಾಸ್ತಿ ಆಗ್ತದೆ, ಅದಕ್ಕೆ ನಾನು ಹೋಗಲಿಲ್ಲ. ಇನ್ನೊಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡಲಿಕ್ಕಿತ್ತು ಗೈಸ್, ಅಂತಂದರೆ ನಾನು ನಿನ್ನೆ ಹಾಕಿದ ವಿಡಿಯೋ ನೋಡಿರೋರಿಗೆ ಗೊತ್ತಾಗಿರ್ಬೋದು. ನಾನು ನಿನ್ನೆ ಹಾಕಿದ ವಿಡಿಯೋ ಅದರಲ್ಲಿ ವಾಯ್ಸ್ ಮ್ಯೂಟ್ ಆಗಿದೆ. ಅದು ನಾನು ಹೊಸ ಆ್ಯಪಲ್ಲಿ ನಾನು ನಿನ್ನೆ ಫಸ್ಟ್ ಟೈಮ್ ಎಡಿಟ್ ಮಾಡಿದ್ದು. ಎಡಿಟ್ ಮಾಡುವಾಗ ಅದು ನನಗೆ ತಪ್ಪಿ ಅದು ಮ್ಯೂಟ್ ಆಪ್ಷನ್ ಒತ್ತಿ ಹೋಗಿದೆ. ಹಾಗಾಗಿ ಕೆಲವೊಂದು ಮಾತ್ರ ನನ್ನದು ವಾಯ್ಸ್ ಕೇಳ್ತದೆ, ಕೆಲವೊಂದು ಕಡೆ ಇಲ್ಲ. ಒತ್ತಿ ಹೋದ ಕಾರಣ ನಾನು ಅದನ್ನು ಮತ್ತೆ ತೆಗಿಲಿಕ್ಕಲ್ಲ ಬಿಡಲಿಕ್ಕಲ್ಲ, ಅದು ಎಡಿಟ್ ಮಾಡಲಿಕ್ಕೆ ತುಂಬ ಕೆಲಸ ಉಂಟು ಅದರಲ್ಲಿ. ಅದಕ್ಕೆ ನಾನು ಮತ್ತೆ ಅಲ್ಲಿ ಹಾಗೆ ಬಿಟ್ಟೆ. ಕೆಲವರಿಗೆ ಡೈಲಿ ನೋಡೋವರಿಗೆ ಆದರೆ ಗೊತ್ತಾಗ್ಬೋದು, ಅಡ್ಜಸ್ಟ್ ಮಾಡ್ಬೋದು ಅಂತ ಹೇಳಿ. ಹಾಗೆ ಇನ್ನು ಪದಾರ್ಥ ಆಗಲಿಕ್ಕೆ ಉಂಟು. ಪದಾರ್ಥ ಕಡ್ದೆಲ್ಲ ಆಯಿತು ನಂದು. 4 ಬೆಂಡೆಕಾಯಿ ಉಂಟು, ಅದು ಹಾಕಿ ಇನ್ನು ಮಾಡೋದು. ಹೊರಗಡೆ ಹೋಗೋದಿಲ್ಲ, ಹೊರಗಡೆ ಇಲ್ಲಾದರೆ ನಾನು ಪದಾರ್ಥವನ್ನು ಹೊರಗಡೆ ಇಡೋದು. ಇವತ್ತು ಒಳಗಡೆನೇ ಇರ್ತೇನೆ. ಇದು ಮಳೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಗೈಸ್, ಅದಕ್ಕೋಸ್ಕರ ಒಳಗೆ ಮಾಡ್ತೇನೆ ಅಂತ ಎನಿಸಿದ್ದೇನೆ. ಜೋರಾಗಿ ಮಳೆ ಬರ್ತಾ ಉಂಟು ಹೊರಗಡೆ. ಬನ್ನಿ ಗೈಸ್, ಮೀನು ಯಾವುದೆಲ್ಲ ಸಿಕ್ಕಿದೆ, ನಿನ್ನೆ ಯಾವುದೆಲ್ಲ ಸಿಕ್ಕಿದೆ, ಇವತ್ತು ಯಾವುದೆಲ್ಲ ಸಿಕ್ಕಿದೆ ಅಂತೇಳಿ ನೋಡ್ಕೊಂಡು ಬರುವ ಬನ್ನಿ ಗೈಸ್. ಇದು ನಿನ್ನೆ ಸಂಜೆ ಸಿಕ್ಕಿದ್ದು ಇದು ಮೀನು ನೋಡಿ, ಬಳೆಯಿಂದ ತೆಗೀತಾ ಇದ್ದಾರೆ. 2 ಬಳೆ ಕಟ್ಟಿದ್ರು, 2 ಬಳೆಯದು ಒಟ್ಟಿಗೆ ಸೇರಿಸಿ ಇಷ್ಟು ಮೀನು ಗೈಸ್, 2 ಬಳೆಯದ್ದು ನೋಡಿ. ಇದು ಗೈಸ್ ಇವತ್ತು ಸಿಕ್ಕಿದ ಮೀನು, ಬೆಳಿಗ್ಗೆ 2 ಸಿಕ್ಕಿದ್ದು ನೋಡಿ. ಇಷ್ಟು ದೊಡ್ಡದಿದೆ, ಒಂದು ದೊಡ್ಡದು ಒಂದು ಚಿಕ್ಕದು, ತಿಗುರು ಅಂತ ಹೇಳ್ತೇವೆ ನಾವು. ನಮ್ಮ ಬಿಲ್ಲ ಕೂತ್ಕೊಂಡು ನೋಡ್ತಾ ಇದ್ದಾಳೆ. ಚಿಕ್ಕ ಮೀನಾದರೆ ತಿನ್ಬೋದಿತ್ತು, ಇದು ಇಷ್ಟು ದೊಡ್ಡದುಂಟಲ್ಲ ಅಂತ ಅದನ್ನೇ ನೋಡ್ತಾಳೆ ನೋಡಿ. ಗೈಸ್ ನೋಡಿ, ಇದು ಮನೆಯಲ್ಲೇ ಆದ ಬೆಂಡೆಕಾಯಿ. ಅಮ್ಮ ಬೀಜ ಹಾಕಿದ್ರು, ಅದರಲ್ಲಿ ಆದದ್ದು ತೋಟದಲ್ಲಿ ಹಾಕಿದ್ರು ನೋಡಿ. ಎಷ್ಟು ಸಿಕ್ಕಿದೆ, 2, 3, 4, 5, 6, 7, 8, 9, 10, 11, 12, 13 ಬೆಂಡೆಕಾಯಿ ಉಂಟು. ಇದನ್ನು ಇವತ್ತು ಪದಾರ್ಥ ಮಾಡುವ. ಕೋಳಿಯ ಮೊಟ್ಟೆ ನೋಡಿ ಗೈಸ್, 4 ಇದೆ. ನಮ್ಮ ಕೋಳಿ ಮೊಟ್ಟೆ ಹಿಡ್ತಾ ಇದೆ ಮೊನ್ನೆಯಿಂದ, ಇಲ್ಲದ್ರೆ ಅದು ಇಟ್ಟು ನೋಡಿ ನಾವು ತೆಗೆಯೋದು, ಇಲ್ಲದಿದ್ದರೆ ಗೈಸ್ ಅದೇ ಕುಡಿಯುತ್ತದೆ. ಅದಕ್ಕೋಸ್ಕರ ಇಟ್ಟ ತಕ್ಷಣ ತಂದು ಇಡೋದು ನೋಡಿ ಗೈಸ್. ಮಸಾಲೆ ಎಲ್ಲ ಕಡ್ದಿಟ್ಟಿದ್ದೇನೆ. ಇನ್ನು
ಬೆಂಡೆಕಾಯಿ ಮತ್ತು ಸಿಗಡೆ ಹುಡಿ ಹಾಕಿ ಪದಾರ್ಥ ಮಾಡಿದರೆ ಆಯಿತು, ಕುದಿ ತೆಗೆದ್ರೆ ಆಯಿತು. ಗೈಸ್ ಇಲ್ಲಿ ನೋಡಿ, ನದಿಯ ನೀರು ಫುಲ್ಲಾಗಿ ಈ ಕಡೆ ನಮ್ಮ ಗದ್ದೆ ಇದೆ ಅಲ್ಲ ಕೆಳಗೆ, ಅದಕ್ಕೆ ಬಿದ್ದಿದೆ ನೋಡಿ. ಬರ್ತಾ ಇದೆ ಇನ್ನು, ಅಂದರೆ ನಿನ್ನೆಯಿಂದ ಮಳೆ ಬರ್ತಾನೆ ಇತ್ತಲ್ಲ ಸ್ವಲ್ಪ ಸ್ವಲ್ಪ ಅಂತ ಹೇಳಿ, ಸೊ ಹಾಗೆ ಬಂದಿದೆ. ಈ ಕಡೆಗೆ ಗದ್ದೆಗೆ ಬಿದ್ದಿದೆ ನೋಡಿ, ಹತ್ತಿರದಿಂದ ತೋರಿಸ್ತೇನೆ ನಿಮಗೆ ನೋಡಿ. ಅಲ್ಲಿ ಕೆಂಪು ಕೆಂಪು ಕಾಣ್ತಾ ಉಂಟ ನೀರು, ಅದು ನದಿಯಿಂದ ಈ ಕಡೆಗೆ ಬರುವುದು ನೋಡಿ. ಬಲೆ ಒಂದು ಕಟ್ಟಿ ಬಿಟ್ಟದಲ್ಲೇ ಉಂಟು ನೋಡಿ. ಇದು ಇಲ್ಲಿ ತನಕ ತುಂಬುತ್ತದೆ, ಆದರೆ ಈ ಸಲ ಕಡಿಮೆ, ಮಳೆ ಕಡಿಮೆ ಇದ್ದ ಕಾರಣ, ಇಲ್ಲದ್ರೆ ಸ್ವಲ್ಪ ಬರ್ತಾ ಇತ್ತು. ಬಟ್ ಈ ಸಲ ಇಲ್ಲಿ ಮೇಲೆ ತನಕ ಮಣ್ಣು ಹಾಕಿದ್ದರಿಂದ ಬರುವುದಿಲ್ಲ. ಇದು ನಮ್ಮ ಕಾರು ನೋಡಿ, ಇಲ್ಲಿ ಕಟ್ಟಿದ್ರು ಅಮ್ಮ, ಇನ್ನು ಕರ್ಕೊಂಡು ಹೋಗುವರು. ಅಮ್ಮನ ತರಕಾರಿ ನೋಡಿ ಗೈಸ್, ಇಲ್ಲಿ ನೆಟ್ಟಿದ್ದಾರೆ. ಯಾವುದಂತ ನಂಗೆ ಗೊತ್ತಿಲ್ಲ, ಸ್ವಲ್ಪ ದೊಡ್ಡದಾಗಬೇಕಿದು ನೋಡಿ. ಮತ್ತು ಇಲ್ಲೊಂದುಂಟು, ಇಲ್ಲಿ ಒಂದು ಇದೆ ಗೈಸ್ ನೋಡಿ. ಇವತ್ತು ಎಷ್ಟು ನೀರು ತುಂಬಿದೆ ಅಂತೇಳಿ ನಾನು ನಿನ್ನೆ ನಿಮಗೆ ತೋರಿಸಿದ್ದೆ, ಇಲ್ಲೇ ಬಂದು ಇದೇ ಪ್ಲೇಸಿಗೆ ಬಂದು. ಇಷ್ಟೊಂದು ಇರಲಿಲ್ಲ ಇವತ್ತು, ಸ್ವಲ್ಪ ನಿನ್ನೆಯಿಂದ ಮಳೆ ಬರ್ತಾ ಇತ್ತಲ್ಲ, ಪಿರಿ ಪಿರಿ ಜಾಸ್ತಿ ಆಗಿದೆ ನೋಡಿ. ನೀರು ದೋಣಿ ಮೇಲೆ ನಿಂತಿದೆ ನೋಡಿ. ಇಲ್ಲಿ ಬಳೆಯನ್ನು ಕೂಡ ಕಟ್ಟಿದ್ದಾರೆ, ಇದರಿಂದ ಇನ್ನು ಈ ಬದಿಗೆ ಒಳಗೆ ಬರ್ತದಲ್ಲ ಗದ್ದೆಗೆ, ಅಲ್ಲಿ ಮೀನು ಬಳೆ ಹಾಕಿದ್ದೇವೆ ಅಲ್ಲ, ಅಲ್ಲಿ ಸಿಗ್ತದೆ. ಅದು ಒಳಗೆ ಬರುವ ದಾರಿಯಲ್ಲೇ ಹಾಕಿದ್ದು ಬಳೆ ನೋಡಿ ಗೈಸ್. ನದಿ ಯಾವ ರೀತಿ ಕಾಣ್ತದೆ ನೋಡಿ, ನೀರು ಹೋಗ್ತಾ ಇದೆ. ತುಂಬ ಫಾಸ್ಟ್ ಏನಿಲ್ಲ, ಸ್ವಲ್ಪ ಫಾಸ್ಟ್ ಇದೆ. ಇದು ತೆಂಗಿನಕಾಯಿ ನೋಡಿ, ಅಲ್ಲೊಂದು ಹೋಗ್ತಾ ಇದೆ. ಮಾವ ಇದ್ರೆ ಮತ್ತೆ ಅಂಕಲ್ ಎಲ್ಲ ಇದ್ರೆ ಇಷ್ಟೊತ್ತಿಗೆ ಹಿಡಿತಿದ್ರು. ಅಂಕಲ್ ಹೋದ್ಸಲ ಕೂಡ ಹಿಡಿದಿದ್ರು. ಇಲ್ಲಿ ನೋಡಿ ಎಷ್ಟು ಬಾಟಲಿಗಳೆಲ್ಲ ಬಂದು ರಾಶಿ ಆಗಿದೆ ಅಂತ. ಇಲ್ಲಿ ಒಂದು ತೆಂಗಿನಕಾಯಿ ಉಂಟು ಗೈಸ್ ನೋಡಿ, 2 ತೆಂಗಿನಕಾಯಿ ಉಂಟು. ಇಲ್ಲಿ ನಿಮಗೆ ಕಾಣ್ತಿರ್ಬೋದು ನೋಡಿ, ಇಲ್ಲಿ ಒಂದು ತೆಂಗಿನಕಾಯಿ ಮತ್ತು ಅಲ್ಲೊಂದು ಉಂಟು, ಅದು ನಿಮಗೆ ಕಾಣುವುದಿಲ್ಲ. ಅಲ್ಲಿ ಇನ್ನೊಂದು ಉಂಟು, 2 ತೆಂಗಿನಕಾಯಿ ಉಂಟು, ದೊಡ್ಡದಿದೆ 2 ಕೂಡ. ಇಲ್ಲೊಂದು ಉಂಟು, ಇನ್ನೊಂದು ನೋಡಿ, 3 ಉಂಟು, 3 ಇಲ್ಲೇ ಉಂಟು. ಗಾಳಿ ಎಲ್ಲ ಬಂದರೆ ನದಿಯಲ್ಲಿ ಕಷ್ಟ ಹೋಗಲಿಕ್ಕೆ, ಯಾಕೆಂದರೆ ಗಾಳಿಗೆ ದೋಣಿ ಎಲ್ಲೆಲ್ಲಿ ಹೋಗ್ತದೆ, ನಮಗೆ ಬೇಕಾದ ಕಡೆ ಹೋಗುದಿಲ್ಲ ನೋಡಿ. ಗದ್ದೆಗೆ ಎಷ್ಟು ನೀರು ತುಂಬಿದೆ. ಇಲ್ಲಿ ಕೆಳಗಿಂದ ತೋರಿಸುವುದಾದರೆ ನಿಮಗೆ ಮಳೆ ಬರ್ತಾ ಉಂಟು. ಇವಾಗ ಕೊಡೆ ಇಟ್ಕೊಂಡು ಬಂದಿದ್ದೇನೆ ನಾನು ಗೈಸ್. ಮೊನ್ನೆಯಿಂದ ಬಂದ ಮಳೆ ಬಿಡ್ತಾನೆ ಇಲ್ಲ, ಮೊನ್ನೆ ಸಂಜೆ ಸ್ಟಾರ್ಟ್ ಆಗಿದೆ. ನಿನ್ನೆ ಕೂಡ ಸ್ವಲ್ಪ ಇತ್ತಲ್ಲ, ಸ್ವಲ್ಪ ಬಿಸಿಲು ಬಿದ್ದದ್ದು ನಿನ್ನೆ. ಒಂದು ಇಡೀ ದಿವಸದಲ್ಲಿ 1 ಗಂಟೆ ಏನು ಬಿದ್ದಿದ್ದೇನಾ, ಮತ್ತೆ ಮಧ್ಯಾಹ್ನ ಸ್ಟಾರ್ಟ್ ಆದದ್ದು ಮಳೆ ಬಿಡಲೇ ಇಲ್ಲ. ಮತ್ತು ಇವಾಗ ಕೂಡ ಅಷ್ಟು, ಇವತ್ತು ಮಳೆ ಬಿಡಲೇ ಇಲ್ಲ ಗೈಸ್. ಬಿಸಿಲು ಕೂಡ ಇಲ್ಲ, ಎಂತ ಕೂಡ ಇಲ್ಲ. ಹಾಗೆ ನೀರು ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ ನದಿಯಲ್ಲಿ. ಹಾಗೆ ಮೀನೆಲ್ಲ ನೋಡಿದ್ರಲ್ಲ ಗೈಸ್, ಯಾವ ರೀತಿಯ ಸಿಕ್ಕಿದೆ ಅಂತ. ನಿನ್ನೆ ಕೂಡ ಸಂಜೆ ಸಿಕ್ಕಿತ್ತು, ಇವತ್ತು ಕೂಡ 2 ದೊಡ್ಡ ಮೀನು ಸಿಕ್ಕಿದೆ. ನೋಡು, ಆಮೇಲೆ ಬಳೆ ಹಾಕಲಿಲ್ಲ, ಹಸ್ಬೆಂಡ್ ಹೋಗಲಿಲ್ಲ ಕಾಣಬೇಕು. ನಮ್ಮ ದನ ನೋಡಿ ಅಲ್ಲಿ ಮಳೆಗೆ ಒದ್ದೆ ಆಗ್ತಾ ಉಂಟು. ಅಮ್ಮ ಬರಬೇಕಷ್ಟೇ ಕೊಂಡೋಗ್ಲಿಕ್ಕೆ ಅದನ್ನು. ಹಾಲು ತೆಗಿಲಿಕ್ಕೆ ಹೋಗಿದ್ದಾರೆ ಅಮ್ಮ. ಹಾಗೆ ಹಾಲು ತೆಗೆದೆಲ್ಲ ಆಯಿತು. ಇವಾಗ ಜೋರು ಮಳೆ ಬರ್ತಾ ಉಂಟು ಗೈಸ್.